MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಈ ಬ್ಲಾಸ್ಟಿಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. NIA ಟೀಮ್ ಇಲ್ಲಿಗೆ ಬರ್ತಾ ಇದೆ ಪರಿಶೀಲನೆ ಮಾಡಕ್ಕೆ, ತನಿಖೆ ಮಾಡಕ್ಕೆ. NIA ಟೀಮ್ ಬರುತ್ತೆ ಅಂತಂದ್ರೆ ಕಾರಣ ಏನಿರಬಹುದು? ಯಾರು ಈ ವ್ಯಕ್ತಿ? ಉತ್ತರ ಪ್ರದೇಶದಿಂದ ಇಲ್ಲಿಗೆ ಯಾಕೆ ಬಂದ? ಮೈಸೂರಲ್ಲಿ ಎಷ್ಟು ದಿವಸದಿಂದ ಇದ್ದ? ಇದ್ದಕ್ಕಿದ್ದಂಗೆ ಸ್ಫೋಟ ಆಯಿತು ಅಂದ್ರೆ ಅದಕ್ಕೆ ಕಾರಣ ಏನು? ಏನಾದರೂ ಇದು ಟೆಸ್ಟ್ ಡೋಸಾ? ಇದು ಏನೋ ಮಾಡೋಕ್ಕೋ ಏನೋ ಆಯ್ತಾ? ಸಲೀಂ ಸಾವಿನ ಬಗ್ಗೆ ಈಗ ಅನುಮಾನಗಳು ಶುರುವಾಗಿವೆ. ಯಾಕೆ ಬಂದ ಸಲೀಂ ಇಲ್ಲಿ? ಎಷ್ಟು ದಿವಸದಿಂದ ಈ ಕೆಲಸ ಮಾಡ್ತಾ ಇದ್ದ? ಇವನ ಹಿನ್ನೆಲೆ ಏನು? ಇವನ ಮೂಲ ಏನು? ಯಾರ ಜೊತೆ ಸಂಪರ್ಕದಲ್ಲಿದ್ದ? ಇದೆಲ್ಲದರ ಬಗ್ಗೆನೂ ಕೂಡ ಈ ಸ್ಫೋಟ ನಿಗೂಢವಾದಂಥ ಸ್ಫೋಟ ಇದು. ಇನ್ನು ಸ್ಫೋಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಸ್ಪತ್ರೆಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇಬ್ಬರು ಗಾಯಗೊಂಡಿರೋದು ಹೆಣ್ಣುಮಕ್ಕಳು. ನಾವು ತೋರಿಸ್ತಾ ಇದ್ದೀವಿ, ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಸ್ಪತ್ರೆಗೆ ಬರ್ತಿರುವಂಥ ಸಚಿವರು ಆಸ್ಪತ್ರೆಗೆ ಬಂದು ಗಾಯಗೊಂಡಿರುವಂಥವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಡಾಕ್ಟರ್ HC ಮಹದೇವಪ್ಪ KR ಆಸ್ಪತ್ರೆಯಲ್ಲಿ. KR ಆಸ್ಪತ್ರೆಯಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ತಾನೇ ಆಸ್ಪತ್ರೆಗೆ ಬಂದಿರುವಂಥ ಡಾಕ್ಟರ್ HC ಮಹದೇವಪ್ಪ. ಏನೋ ಒಂದು ನಿಗೂಢತೆ ಇದೆ ಇದರ ಹಿಂದೆ. ಯಾವ ಕಾರಣದಿಂದ ಸ್ಫೋಟ ಆಯಿತು, ಏನು ಎತ್ತ, ಇದೆಲ್ಲದರ ಬಗ್ಗೆಯೂ ಕೂಡ ಹಲವಾರು ಪ್ರಶ್ನೆಗಳಿವೆ. ನಾವು ತೋರಿಸ್ತಾ ಇದ್ದೀವಿ ಆಸ್ಪತ್ರೆ ಬಂದಿರುವಂಥ ಮಂತ್ರಿಗಳು. ಜೊತೆಗೆ ಇನ್ನೊಂದು NIA ಟೀಮ್ ಬರ್ತಾ ಇರುವಂಥದ್ದು ಇದೆಯಲ್ಲ, ಈ ಅನುಮಾನವನ್ನು ಇನ್ನಷ್ಟು ಹೆಚ್ಚಿಸಿದೆ. ಅದಾದ ಮೇಲೆ ಮಹದೇವಪ್ಪ ಮಾತನಾಡಿದರು. ಹೀಲಿಯಂ ಸಿಲಿಂಡರ್ ಸ್ಫೋಟ ಅನಿರೀಕ್ಷಿತ ಘಟನೆ ಅಂತ ಹೇಳಿದ್ದಾರೆ ಅವರು. ಇದೊಂದು ಪಾಠ ಕಲಿಬೇಕಾಗಿರುವಂಥ ದುರ್ಘಟನೆ ಅಂತ ಕೂಡ ಹೇಳಿದ್ದಾರೆ. ಮೃತ ಸಲೀಂ ಸೀಸನಲ್ ವ್ಯಾಪಾರ ಮಾಡ್ಕೊಂಡಿದ್ದ. ಐಸ್ ಕ್ಯಾಂಡಿ, ಬಲೂನ್ಗಳು ಇವನ್ನೆಲ್ಲ ಮಾರ್ತಾ ಇದ್ದ. ಆದರೆ ಈ ಘಟನೆ ಇದೆಯಲ್ಲ, ಇದರಿಂದ ಪಾಠ ಕಲಿಬೇಕು. ಇದೊಂದು ಅನಿರೀಕ್ಷಿತ ಘಟನೆ ಅಂತಾರೆ ಮಂತ್ರಿಗಳು. ನಿನ್ನೆ ಸಂಜೆ ಸುಮಾರು 8:30 ಗಂಟೆ ಸಮಯದಲ್ಲಿ ಒಂದು ಅನಿರೀಕ್ಷಿತವಾದಂಥ ಘಟನೆ, ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಆಯ್ತು. ಲಾಸ್ಟಾಗಿ ಬಲೂನಿಂಗ್ ಲಾಸ್ಟಾಗಿ ಒಬ್ಬ ವ್ಯಕ್ತಿ ಮಾಡ್ತಿದ್ದವನು ಮರಣ ಆಗಿದ್ದಾನೆ. ಇನ್ನೂ ಇಬ್ಬರು ಸೀರಿಯಸ್ ಆಗಿದ್ದಾರೆ. ಒಬ್ಬರು ನಂಜನಗೂಡವರು, ಲಕ್ಷ್ಮಿ ಮಂಜುಳಾ ಅಂತ ಬೆಂಗಳೂರವರು, ಮಂಡ್ಯದಿಂದ ಹೋಗಿ ಅಲ್ಲಿ ಅವ್ರ ಗಂಡ ಆಟೋ ಓಡಿಸ್ಕೊಂಡಿದ್ದಾರೆ. ಇನ್ನೊಬ್ಬ ರಾಣೆಬೆನ್ನವರು ಸ್ವಲ್ಪ ಕಾಲು ಕೈ ಸ್ವಲ್ಪ ಪೆಟ್ಟಾಗಿದೆ. ಸೊ ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ ಆಗಿ ಇದೆ. ಇದು ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್, ಅನಿರೀಕ್ಷಿತ ಘಟನೆ. ಸೀಸನಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವರು ಕಾಲಕ್ಕೆ ಐಸ್ ಕ್ಯಾಂಡಿ ಮಾಡೋದು, ಇಲ್ಲಿ ಬಲೂನ್ ಮಾಡೋದು. ಆ ಬಲೂನ್ ಅವರೇ ತಯಾರು ಮಾಡಿಸ್ಕೊಳ್ತು, ಹೀಲಿಯಂ ಹಾಕ್ಕೊಂಡು ತಯಾರು ಮಾಡಿಕೊಂಡು ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಒಬ್ಬ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಇದೆ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ನಿನ್ನೆ ನೋಡಿ, ಖುದ್ದು ಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಇಬ್ಬರ ಸ್ಥಿತಿ ಗಂಭೀರವಾಗಿದೆ, ಮತ್ತೊಬ್ಬರು ಕೂಡ ಗಾಯಗೊಂಡಿದ್ದಾರೆ, ಅವರು ಕೂಡ ನರಳುತ್ತಾ ಇದ್ದಾರೆ ಅಂತ. ಒಬ್ಬರು ರಾಣೆಬೆನ್ನೂರು ಮೂಲದರಂತೆ, ಅವರಿಗೆ ಕಾಲಿಗೆ ಪೆಟ್ಟಾಗಿದೆ ಅಂತ. ಅಂದರೆ ಒಂದು 4-5 ಜನಕ್ಕೆ ಇದರಿಂದ ತೊಂದರೆ ಆಗಿದೆ. ಇಬ್ಬರು ಇನ್ನೂ ಸೀರಿಯಸ್ ಆಗಿದ್ದಾರೆ ಅಂತಂದರೆ ಅವರ ಸ್ಥಿತಿ ಏನೋ, ಪಾಪ ಬಡವರು, ಅವ್ರ ಗತಿ ಏನಾಗಬೇಕು? ಸಲೀಂ ಜೊತೆಗಿದ್ದಂಥ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ.
ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಅವನ ಜೊತೆಗೆ ಅವರು ಕೂಡ ಬಲೂನ್ ಮಾರಾಟಕ್ಕೆ ಬಂದಿದ್ರಂತೆ. ಬಲೂನ್ ಮಾರಾಟ ಮಾಡೋಕ್ಕೆ ಉತ್ತರ ಪ್ರದೇಶದಿಂದ ಇಲ್ಲಿ ತನಕ ಬರಬೇಕಾ? ಇವನ ಹಿಂದಿರುವಂಥವ್ರು ಯಾರ್ಯಾರು, ಇವನ ಜೊತೆಗೆ ಯಾರಿದ್ರು, ಇವನ ಸ್ನೇಹಿತರು ಯಾರು? ಆದರೆ ನಿನ್ನೆ ಅವರು ಜೊತೆಗಿರಲಿಲ್ಲ. ಯಾವಾಗಲೂ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದಂಥವ್ರು ನಿನ್ನೆ ಒಬ್ಬನೇ ಹೋದ. ಉಳಿದಂಥ ಇಬ್ಬರು ಲಾಡ್ಜ್ನಲ್ಲೇ ಉಳ್ಕೊಂಡಿದ್ರು. ಯಾಕೆ ಹೋಗಲಿಲ್ಲ ನಿನ್ನೆ ಅವರು? ಈ ಅನುಮಾನ ಕೂಡ ಕಾಡ್ತಾ ಇದೆ. ಏನಾದರೂ ಕಾರಣಗಳಿದೆಯಾ ಇದಕ್ಕೆ ಹೋಗದೇ ಇರೋದಕ್ಕೆ? ಯಾಕೆ ಹೋಗಿಲ್ಲ? ಈ ಕಾರಣವನ್ನು ಕೂಡ ಹುಡುಕ್ತಾ ಇದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH